ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸೆಪ್ಟೆಂಬರ್ ತಿಂಗಳಿನಲ್ಲಿ ಹುಟ್ಟಿದವರ ಸ್ವಭಾವ ಹೇಗಿರುತ್ತೆ ಮತ್ತು ವ್ಯಕ್ತಿತ್ವ ಹೇಗಿರುತ್ತೆ ಅದರ ಬಗ್ಗೆ ಉಪಯುಕ್ತ ಮಾಹಿತಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ವಿಡಿಯೋ ನೋಡೋದು ಮಾತ್ರ ಅಲ್ಲ, ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಅದನ್ನು ಕ್ಲಿಕ್ ಮಾಡಿದಾಗ ಆಲ್ ಅಂತ ಬರ್ತೇನೆ. ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಗ ಮಾತ್ರ ನನ್ನೆಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಸಿಗುವಂಥದ್ದು. ಆಧ್ಯಾತ್ಮಿಕಕ್ಕೆ, ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನು ಹಾಕ್ತಾ ಇರ್ತೇನೆ. ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ನನ್ನ ಹತ್ರ ಹಂಚ್ಕೋಬಹುದು. ರಾಶಿ ನಕ್ಷತ್ರದ ಜೊತೆಗೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿ ಖಂಡಿತವಾಗಲೂ ರಾಶಿ ನಕ್ಷತ್ರ ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಸೂಚಿಸ್ತೇನೆ. ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗೋದು, ಅದೇ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ಆದರೆ ಒಟ್ಟಾರೆ ಪ್ರಶ್ನೆ ಹಾಕಿದರೆ ಉತ್ತರ ಕೊಡೋಕ್ಕಾಗಲ್ಲ. ಕರೆಕ್ಟಾಗಿ ಪ್ರಶ್ನೆ ಬರೆದು ಕಳಿಸಿದರೆ ಖಂಡಿತವಾಗ್ಲೂ ಉತ್ತರ ಕೊಡ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತಿರ್ತೇನೆ. ನಾನು ಬೇರೆ ಶಿವದೇವರ ಕೊರಗಜ್ಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಇರುತ್ತೆ. ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಕೇಳಬಹುದು. ಸೆಪ್ಟೆಂಬರ್ನಲ್ಲಿ ಹುಟ್ಟಿದವರ ಒಂದು ವ್ಯಕ್ತಿತ್ವ ಹೇಗಿರುತ್ತೆ? ಸೆಪ್ಟೆಂಬರ್ ತಿಂಗಳಲ್ಲಿ ಜನಿಸಿದ ಜನರು ಅತ್ಯುತ್ತಮ ಕೇಳುಗರಾಗಿರ್ತಾರೆ, ಸಹಾನುಭೂತಿಯುಳ್ಳ ಕಿವಿಯನ್ನು ಹೊಂದಿರ್ತಾರೆ, ಪರ್ಫೆಕ್ಷನಿಸ್ಟ್ ಅಂತ ಹೇಳ್ಬೋದು. ಹಾಗೆಯೇ ಯಾರೊಂದಿಗಾದರೂ ಸಂಭಾಷಣೆ ನಡೆಸುವಲ್ಲಿ ಪರಿಣಿತರಾಗಿರ್ತಾರೆ. ಈ ಆಹ್ಲಾದಕರ ಮನೋಭಾವ ಇತರ ಜನರು ಇವರ ಮಾತುಗಳಿಂದ ಸುಲಭವಾಗಿ ಇವರನ್ನು ಪ್ರೀತಿಸುವಂತೆ ಮಾಡುತ್ತೆ. ಹಾಗೆಯೇ ಅತ್ಯಂತ ಸಭ್ಯರು. ಸೆಪ್ಟೆಂಬರ್ ತಿಂಗಳಲ್ಲಿ ಜನಿಸಿದ ಜನರು ಯಾವುದೇ ಸಾಹಸವನ್ನು ನಿರಾಕರಿಸುವ ಸಭ್ಯ ಮಾರ್ಗವನ್ನು ತಿಳಿದಿದ್ದಾರೆ. ತಮ್ಮ ಸಣ್ಣ ತಿರಸ್ಕಾರಗಳಿಂದ ಬೇರೆ ಜನರನ್ನು ನೋಯಿಸದಂತೆ ನೋಡಿಕೊಳ್ತಾರೆ. ಇವರು ಜನರನ್ನು ಮನವೊಲಿಸುವಲ್ಲಿ ತುಂಬ ನಿಪುಣರು. ಆದರೆ ತಮ್ಮ ಕೆಲಸವನ್ನು ಮಾಡಲು ಅತ್ಯಾಧುನಿಕ ಮಾರ್ಗವನ್ನು ತಿಳಿದಿದ್ದಾರೆ. ಮುಕ್ತ ಮನಸ್ಸಿನವರು. ಇವರು ಕಾಲ್ಪನಿಕ ಲೋಕದಲ್ಲಿ ಅಷ್ಟಾಗಿ ಜೀವಿಸಲಿಕ್ಕೆ ಇಷ್ಟಪಡುವುದಿಲ್ಲ. ಏಕೆಂದರೆ ಇವರು ಇಲ್ಲಿಯ ವಾಸ್ತವತೆಯನ್ನು ನಂಬುತ್ತಾರೆ, ಸಂದರ್ಭಗಳನ್ನು ಬಹಳ ಸುಲಭವಾಗಿ ಸ್ವೀಕರಿಸ್ತಾರೆ. ಅದಕ್ಕಾಗಿ ಇವರು ಕಷ್ಟಕರ ಸಂದರ್ಭಗಳಲ್ಲಿ ತುಂಬ ಸಮಾಧಾನದಿಂದ ವರ್ತಿಸುವಂಥದ್ದು. ಇವರು ಎಂದಿಗೂ ಸರಿ ತಪ್ಪುಗಳ ನಡುವೆ ಗೊಂದಲಗೊಳ್ಳುವುದಿಲ್ಲ, ಏಕೆಂದರೆ ಇವರು ಯಾವಾಗಲೂ ಬಲವಾದ ಗ್ರಹಿಕೆಯನ್ನು ಹೊಂದಿರ್ತಾರೆ. ಮತ್ತು ಸೆಪ್ಟೆಂಬರ್ನಲ್ಲಿ ಜನಿಸಿದವರು ಎಲ್ಲದರ ಬಗ್ಗೆ ತ್ವರಿತ ಕ್ರಮ ತೆಗೆದುಕೊಳ್ಳುವಂಥದ್ದು ಮತ್ತು ಕಠೋರ ಸತ್ಯಗಳನ್ನು ಅಂದರೆ ಎದುರೆದೆ ನೇರವಾಗಿ ಮಾತನಾಡುವಂಥದ್ದು ಅಂತಲೇ ಹೇಳ್ಬೋದು. ಹಾಗೆಯೇ ಪ್ರೀತಿ ತುಂಬಿದ ಹೃದಯದವರು. ಇವರು ಸೌಂದರ್ಯದ ಮೇಲೆ ಕಣ್ಣಿಟ್ಟಿರ್ತಾರೆ. ಯಾವಾಗಲೂ ಜೀವಂತ ಅಥವಾ ನಿರ್ಜೀವವಾದ ಎಲ್ಲ ಸುಂದರ ವಸ್ತುಗಳ ಕಡೆಗೆ ಆಕರ್ಷಿತರಾಗಿರ್ತಾರೆ. ಇದು ಸುಂದರವಾದ ಮನೆ ಆಗಿರ್ಬೋದು ಅಥವಾ ಸುಂದರವಾದ ಹೂಗುಚ್ಛವಾಗಿರ್ಬೋದು. ಇವರು ಯಾವಾಗಲೂ ಸೌಂದರ್ಯವನ್ನು ಅತ್ಯುನ್ನತ ಮಟ್ಟದಲ್ಲಿ ತಮ್ಮ ಅದರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವಂಥದ್ದು. ಸೆಪ್ಟೆಂಬರ್ನಲ್ಲಿ ಜನಿಸಿದವರು ತುಂಬ ನಿಷ್ಠಾವಂತರಾಗಿರ್ತಾರೆ ಮತ್ತು ನಿಷ್ಠಾವಂತ ಸ್ನೇಹಿತರು ಕೂಡ ಆಗಿರ್ತಾರೆ. ಹಾಗೆ ಹೆಚ್ಚು ಆತಂಕ ಪಡ್ತಾರೆ. ಸೆಪ್ಟೆಂಬರ್ನಲ್ಲಿ ಜನಿಸಿದವರು ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ಅತಿಯಾಗಿ ಯೋಚಿಸುವಂಥದ್ದು ಮತ್ತು ಯಾವುದಾದರೂ ಸಮಸ್ಯೆ ಉದ್ಭವಿಸಿದರೆ ಇವರು ಅತಿಯಾದ ಚಿಂತೆ ಮಾಡಲು ಇದು ಕಾರಣವಾಗಿದೆ. ಸೆಪ್ಟೆಂಬರ್ನಲ್ಲಿ ಜನಿಸಿದ ಜನರಿಗೆ ಶಾಂತವಾಗಿರಲು ತುಂಬ ಇಷ್ಟ ಮತ್ತು ಸಮಸ್ಯೆಯನ್ನು ಪರಿಹರಿಸುವ ಮೊದಲು ಅದಕ್ಕೆ ಒಗ್ಗಿಕೊಳ್ಳಲು ಇವರು ಸಾಕಷ್ಟು ಸಮಯ ತೆಗೆದುಕೊಳ್ಳುವಂಥದ್ದು. ಬೇಗ ಒಗ್ಗಿಕೊಳ್ಳೋದಿಲ್ಲ. ತುಂಬ ಚಿಕ್ಕ ಪುಟ್ಟ ಮನಸ್ಸಿಗೆ ಕಿರಿಕಿರಿ ಆದರೂ ಅದನ್ನು ತುಂಬ ಅದರ ಬಗ್ಗೆ ಯೋಚನೆ ಮಾಡುವಂಥದ್ದು, ಬೇಸರಗೊಳ್ಳುವಂಥದ್ದು. ಹಾಗೆಯೇ ಕೆಲಸ ಪರಿಪೂರ್ಣಗೊಳಿಸುವುದರಲ್ಲಿ ಪರ್ಫೆಕ್ಟ್ ಆಗಿರ್ತಾರೆ. ಈ ತಿಂಗಳಲ್ಲಿ ಜನಿಸಿದವರು ಮಾಡುವ ಎಲ್ಲದರಲ್ಲೂ ಪರಿಪೂರ್ಣತೆಯನ್ನು ಹುಡುಕುವಂಥದ್ದು ಮತ್ತು ಮಾಡಬೇಕಾದ ಕೆಲಸವನ್ನು ಇವರ ರೀತಿಯಲ್ಲೇ ಮಾಡಬೇಕು ಅಂತ ಅಭಿಪ್ರಾಯ ಹೊಂದಿರುವಂಥವರು. ಈ ತಿಂಗಳಲ್ಲಿ ಜನಿಸಿದವರು ತಮ್ಮ ದೈನಂದಿನ ಜೀವನವನ್ನು ನಿಭಾಯಿಸುವ ರೀತಿ ಇದು. ಪರಿಪೂರ್ಣತೆಯು ಇವರ ಕೆಲಸದ ಮೇಲೆ ಪ್ರತಿಫಲಿಸುತ್ತೆ ಮತ್ತು ಇವರಿಗೆ ಯಾವುದೇ ಕೆಲಸವನ್ನು ಆರಿಸಿಕೊಂಡರೂ ಅದನ್ನು ಪೂರ್ಣ ಮನಸ್ಸಿನಿಂದ ಮಾತ್ರ ಮಾಡ್ತಾರೆ, ಅರ್ಧಂಬರ್ಧ ಮಾಡೋದಿಲ್ಲ. ಏನೇ ಒಂದು ಕೆಲಸವನ್ನು ಇವರು ಮಾಡಿದರೆ ಏನು ಮಾಡ್ತಾರೆ, ಅದನ್ನು ಸಂಪೂರ್ಣಗೊಳಿಸುವಲ್ಲಿ ಯಶಸ್ವಿ ಆಗ್ತಾರೆ. ಈ ತಿಂಗಳಲ್ಲಿ ಜನಿಸಿದ ಜನರ ಉತ್ಸಾಹವನ್ನು ಉಳಿಸ್ಕೊಳ್ಳೋದು ಕೆಲವೊಮ್ಮೆ ಕಷ್ಟವಾಗಬಹುದು, ಏಕೆಂದರೆ ಇವರು ಯಾವಾಗಲೂ ತಾವು ಯೋಚಿಸುವ ಮಾಡುವ ಎಲ್ಲದರಲ್ಲೂ ಸಾಹಸವನ್ನು ಹುಡುಕುವಂಥದ್ದು ಮತ್ತು ಇವರು ತಮ್ಮ ಶಕ್ತಿಯನ್ನು ಜೀವಂತವಾಗಿಡಲು ತಮ್ಮ ಸುತ್ತಮುತ್ತಲಿನಿಂದ ಶಕ್ತಿಯನ್ನು ಪಡೆಯುವಂಥದ್ದು. ಹಾಗೆಯೇ ಇವರು ಆಹಾರ ಪ್ರಿಯರು. ಏನು ತಿನ್ನಲು ಬಯಸ್ತಾರೆ ಎಂಬುದರ ಬಗ್ಗೆ ಇವರು ಆಯ್ಕೆ ಮಾಡುವುದಿಲ್ಲ. ಬಿಸಿ ಬಿಸಿಯಾದ ಮತ್ತು ತಾಜಾ ಆಹಾರವನ್ನು ಇವರಿಗೆ ಬಡಿಸಿ ಅದು ಏನೇ ಆದರೂ ಇವರು ಅದನ್ನು ತಿನ್ನುವಂಥದ್ದು. ಈ ತಿಂಗಳಲ್ಲಿ ಜನಿಸಿದ ಜನರು ಪ್ರವಾಸಕ್ಕೆ ಹೋಗುವುದರಲ್ಲಿ ತುಂಬ ಇಷ್ಟ ಇವರಿಗೆ. ಪ್ರವಾಸಕ್ಕೆ ಹೋಗುವುದು, ಹೊಸ ಪಾಕ ಪದ್ಧತಿಗಳನ್ನು ಪ್ರಯತ್ನಿಸುವುದು ಇವರ ಹವ್ಯಾಸಗಳಲ್ಲಿ ಕೂಡ ಒಂದು ಕ್ರಿಯೇಟಿವ್ ಆಗಿ ಇವರದ ಓನ್ ರೆಸಿಪಿ ಅಂತ ಹೇಳ್ತಾರಲ್ಲ ಅದನ್ನು ಪ್ರಿಪೇರ್ ಮಾಡುವಂಥದ್ದು ಮತ್ತು ಇದರ ಬಗ್ಗೆ ಪ್ರಯತ್ನಿಸುವುದು ಮತ್ತು ಇದು ಅವರ ಒಂದು ಹವ್ಯಾಸಗಳಲ್ಲಿ ಕೂಡ ಒಂದಾಗಿದೆ. ಇದು ಅವರು ಯಾವತ್ತೂ ಅದನ್ನು ಇಷ್ಟಪಡುವಂಥದ್ದು. ಏನೇನೋ ಅವರಿಗೆ ಇಷ್ಟವಾದಂಥ ಒಂದು ತಿಂಡಿಯನ್ನು ಪ್ರಿಪೇರ್ ಮಾಡೋದು, ತಿನ್ನುವುದು, ಅದರಲ್ಲಿ ಏನೇನೋ ಕ್ರಿಯೇಟಿವ್ ಆಗಿ ಮಾಡುವಂಥದ್ದು. ಹಾಗೆಯೇ ಪ್ರೀತಿಯಲ್ಲಿದ್ದಾಗ ಅತ್ಯಂತ ಸಂತೋಷವಾಗಿರ್ತಾರೆ. ಈ ತಿಂಗಳಿನಲ್ಲಿ ಜನಿಸಿದವರು ಅಂದರೆ ಸೆಪ್ಟೆಂಬರ್ನಲ್ಲಿ ಜನಿಸಿದ ಜನರು ಸಂಬಂಧಗಳನ್ನು ಚೆನ್ನಾಗಿ ನಿರ್ವಹಿಸ್ತಾರೆ. ಇವರು ತಮ್ಮ ಬೇಷರತ್ತಾದ ಪ್ರೀತಿಯಿಂದ ತಮ್ಮ ಸಂಗಾತಿ ಎಲ್ಲ ರೀತಿಯಲ್ಲಿ
ಪ್ರೀತಿಸುವಂಥದ್ದು. ಹಾಗೆಯೇ ಗಂಭೀರತೆ, ವಿನೋದ ಮತ್ತು ಬದ್ಧತೆಗಳಿಂದ ಸಂಬಂಧದ ಪ್ರತಿಯೊಂದು ಅಂಶವನ್ನು ಹೇಗೆ ಸಮತೋಲನಗೊಳಿಸಬೇಕು ಅಂತ ಇವರಿಗೆ ತಿಳಿದಿರುತ್ತೆ. ಇವರು ಏಕಾಂಗಿಯಾಗಿ ಹಾಗೆ ಬದುಕಲು ಅಷ್ಟಾಗಿ ಇಷ್ಟಪಡುವುದಿಲ್ಲ ಮತ್ತು ಇವರಿಗೆ ಸಂಗಾತಿ ಅಗತ್ಯವಿರುವಂಥದ್ದು. ಜ್ಞಾನದ ಹಸಿವು ಸೆಪ್ಟೆಂಬರ್ನಲ್ಲಿ ಜನಿಸಿದ ಜನರನ್ನು ಉತ್ತಮ ಪ್ರಯಾಣಿಕರಾಗಲು ಪ್ರೇರೇಪಿಸುತ್ತೆ. ಅಂದರೆ ಇವರ ನಿಯತಕಾಲಿಕಗಳು ಓದಲು ಅತ್ಯಂತ ಆಸಕ್ತಿದಾಯಕರಾಗಿರ್ತಾರೆ ಮತ್ತು ಪ್ರಯಾಣಿಸಲು ಇಷ್ಟಪಡ್ತಾರೆ, ಟೂರ್ ಹೋಗಲಿಕ್ಕೆ ಇಷ್ಟಪಡ್ತಾರೆ, ಪುಸ್ತಕ ಓದೋದನ್ನು ಇಷ್ಟಪಡ್ತಾರೆ ತುಂಬ. ಮತ್ತು ಇವರು ಪ್ರಯಾಣಿಸಲು ಸಾಧ್ಯವಾಗದೇ ಇದ್ದರೆ ಭರವಸೆಯನ್ನು ಕೂಡ ಕಳೆದುಕೊಂಡು ಎಲ್ಲಿಗಾದರೂ ಹೋಗಲಿಕ್ಕೆ ಇಷ್ಟಪಡ್ತಾರೆ. ಅದು ಏನಾದರೂ ಆಗದಿದ್ದರೆ ಏನೋ ಒಂದು ಕಳ್ಕೊಂಡ ಅನುಭವ ಇವರಿಗೆ. ಹಾಗೆಯೇ ಸೆಪ್ಟೆಂಬರ್ನಲ್ಲಿ ಜನಿಸಿದ ಇವರು ಯಾವುದೇ ಚಟುವಟಿಕೆಗಳಲ್ಲಿ ತೊಡಗಿದ್ದರೂ ಇವರು ಯಾವಾಗಲೂ ಕೈಯಲ್ಲಿ ಪುಸ್ತಕವನ್ನು ಹೊಂದಿರ್ತಾರೆ. ತುಂಬ ಪುಸ್ತಕ ಓದುವುದಂದರೆ ಇವರಿಗೆ ಇಷ್ಟ. ಇವರಿಗೆ ಬೇಸರವಾಗಬಹುದಾದ ಕೆಲವು ವಿಲಕ್ಷಣ ವಿಷಯಗಳ ಬಗ್ಗೆ ಅವರು ಓದುವಂಥದ್ದು. ಸೆಪ್ಟೆಂಬರ್ನಲ್ಲಿ ಜನಿಸಿದ ಇವರ ಪರಿಪೂರ್ಣ ಬಲವಾದ ಪ್ರಜ್ಞೆ, ಒಟ್ಟಾರೆ ವ್ಯಕ್ತಿತ್ವ ಸಾಕಷ್ಟು ವರ್ಚಸ್ಸನ್ನು ಪ್ರೀತಿಯಿಂದ ತುಂಬಿಸುವಂಥದ್ದು. ಇದು ಎಲ್ಲರಲ್ಲೂ ಬರುತ್ತೆ, ನೋಡುವಾಗೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ತಿಂಗಳಲ್ಲಿ ಜನಿಸಿದವರು ಪುಸ್ತಕ ಅಂದರೆ ಇವರಿಗೆ ತುಂಬಾ ಇಷ್ಟ, ಓದು ಅಂದರೆ ಇವರಿಗೆ ತುಂಬಾ ಇಷ್ಟ. ಧನ್ಯವಾದಗಳು.